ವಿಮಾನ ದುರಂತಕ್ಕೆ ಟಾಟಾ ಗ್ರೂಪ್ನಿಂದ ಸಂತಾಪವನ್ನ ಸೂಚಿಸಲಾಗಿದೆ. ದುಃಖ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ ಟಾಟಾ ಸಂಸ್ಥೆಯಿಂದ. ವಿಮಾನ ದುರಂತಕ್ಕೆ ಟಾಟಾ ಗ್ರೂಪ್ನಿಂದ ಇದೀಗ ಸಂತಾಪವನ್ನ ಸೂಚಿಸಲಾಗಿದೆ. ದುಃಖ ಸಂತಾಪವನ್ನ ವ್ಯಕ್ತಪಡಿಸಲಾಗಿದೆ. ಸಂತ್ರಸ್ತ ಪ್ರತಿ ಕುಟುಂಬಕ್ಕೂ ಕೂಡ 1 ಕೋಟಿ ಪರಿಹಾರ ಘೋಷಿಸಿದ್ದಾರೆ. ಕೋಟಿ ರೂಪಾಯಿ ಪರಿಹಾರವನ್ನ ಘೋಷಿಸಿದೆ ಟಾಟಾ ಸಂಸ್ಥೆ. ಟಾಟಾ ಗ್ರೂಪ್ ಅಧ್ಯಕ್ಷ ಚಂದ್ರಶೇಖರನ್ ಮಾಹಿತಿಯನ್ನ ನೀಡಿದ್ದಾರೆ. ವಿಮಾನ ದುರಂತಕ್ಕೆ ಟಾಟಾ ಗ್ರೂಪ್ನಿಂದ ಇದೀಗ ಸಂತಾಪವನ್ನ ಸೂಚಿಸಲಾಗಿದೆ. ದುಃಖ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ ಸಂಸ್ಥೆಯಿಂದ. ಸಂತ್ರಸ್ತ ಪ್ರತಿ ಕುಟುಂಬಕ್ಕೂ ಕೂಡ 1 ಕೋಟಿ ಪರಿಹಾರವನ್ನ ನೀಡಲಾಗಿದೆ. ಕೋಟಿ ಪರಿಹಾರವನ್ನ ಇದೀಗ ಟಾಟಾ ಸಂಸ್ಥೆಯಿಂದ ಘೋಷಣೆಯನ್ನ ಮಾಡಲಾಗಿದೆ. ಟಾಟಾ ಗ್ರೂಪ್ ಅಧ್ಯಕ್ಷ ಚಂದ್ರಶೇಖರನ್ ಇದೀಗ ಮಾಹಿತಿಯನ್ನ ನೀಡಿದ್ದಾರೆ. ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು 241 ಮಂದಿ ಸಾವನ್ನಪ್ಪಿದ್ದಾರೆ. ಅವರಿಗೆ ಇದೀಗ ಸಂತಾಪವನ್ನ ಸೂಚಿಸಿದ್ದಾರೆ. ಸಂತ್ರಸ್ತ ಪ್ರತಿ ಕುಟುಂಬಕ್ಕೂ ಕೂಡ 1 ಕೋಟಿ ಪರಿಹಾರವನ್ನ ನೀಡಲಾಗಿದೆ. ಟಾಟಾ ಗ್ರೂಪ್ನಿಂದ ಇದೀಗ 1 ಕೋಟಿ ಪರಿಹಾರವನ್ನ ನೀಡಲಾಗಿದೆ. ಟಾಟಾ ಗ್ರೂಪ್ನ ಅಧ್ಯಕ್ಷ ಚಂದ್ರಶೇಖರನ್ ಇದೀಗ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಏನು ನಿನ್ನೆ ವಿಮಾನ ಪತನವಾಯಿತು, ಆ ಪತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಅದರಲ್ಲಿ 242 ಮಂದಿ ಪ್ರಯಾಣವನ್ನು ಬೆಳೆಸಿದ್ರು. ವಿಮಾನ ಪತನವಾದ ನಂತರ 105 ಜನ ಸಾವನ್ನಪ್ಪಿದ್ರು. ಅದಾದ ಬಳಿಕ ವಿಮಾನದಲ್ಲಿ ಏನಿದ್ರು ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಇದೀಗ ಸಾವನ್ನಪ್ಪಿದ್ರು. ಅದರಲ್ಲಿ ಒಬ್ಬರು ಮಾತ್ರ ಬಚಾವಾಗಿದ್ದಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಟಾಟಾ ಗ್ರೂಪ್ನಿಂದ ಸಂತಾಪವನ್ನು ಸೂಚಿಸಿ 1 ಕೋಟಿ ಪರಿಹಾರವನ್ನು ನೀಡಲಾಗಿದೆ.